ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕತೆ ಲಿಂಗ ಬಂದ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಹಬ್ಬಿದ ಮಲೆ ಮಧ್ಯದೊಳಗೆ ಹರ್ಬುತ್ತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು ಎಂದು ಗೋವಿನ ಕಥೆಯ ಅರ್ಥವನ್ನು ಓದಿ ಮುಗಿಸಿ, ಹಾಳು ಹುಲಿ, ಅಲ್ಲ ಈ ಹಸುನ ತಿನ್ಬೇಕು ಅಂತ ಮಾಡಿದೆಯಲ್ಲ ಎಂದು ಯೋಚಿಸುತ್ತಾ ಕುಳಿತಿದ್ದ 10 ವರ್ಷದ ಹುಡುಗ ಕಿಟ್ಟಿಯನ್ನು ಯಾರೋ ಜಗಲಿಯಿಂದ ಲೋ ಕಿಟ್ಟಿ ಎಂದು ಕರೆದಂತಾಯಿತು. ಕಿಟ್ಟಿ ಅರ್ಧ ತಿಂದು ಇಟ್ಟಿದ್ದ ಬದಾಸಿನ ಅರ್ಧದಲ್ಲಿ ಇನ್ನರ್ಧವನ್ನು ಕಚ್ಚಿಕೊಂಡು ಮಿಕ್ಕ ಚೂರನ್ನು ಅವರಮ್ಮ ಜೇಬಿನಲ್ಲಿಟ್ಟುಕೊಂಡ್ರೆ ಲಾತ ಬಿಗಿತೀನಿ ಎಂದಿದ್ದರಿಂದ ಅಲ್ಲೇ ಇಟ್ಟು ಜಗಲಿಗೆ ಓಡಿದ. ಹೊರಗಡೆ ಜೋರೆಂದು ಅವಿರಳವಾಗಿ ಮಳೆ ಸುರಿಯುತ್ತಿತ್ತು. 4 ದಿನಗಳ ಹಿಂದೆ ಇದೇ 7 ಗಂಟೆ ಸಮಯದಲ್ಲಿ ಆರಂಭವಾಗಿದ್ದ ಮಳೆ ಒಂದೇ ಸಮ ಇನ್ನೂ ಬೀಳುತ್ತಲೇ ಇತ್ತು. ಸದ್ಯಕ್ಕೆ ನಿಲ್ಲುವ ಸೂಚನೆಯೂ ಇರಲಿಲ್ಲ. ಎಂದಿಗಿಂತ ಮೊದಲೇ ಮಲೆನಾಡಿನ ಕಾಡು ಮಲೆಗಳ ಮೇಲೆ ಗಂಭೀರ ಕತ್ತಲು ಕವಿದಿತ್ತು. ಕಿಟ್ಟಿ ಜಗಲಿಗೆ ಬಂದಾಗ ಅವನ ತಂದೆ ಎಡಗೈಯಲ್ಲಿ ಲಾಟಿನನ್ನು, ಬಲಗೈಯಲ್ಲಿ ಉದ್ದವಾದ ಕತ್ತಿಯನ್ನು ಹಿಡಿದು ನಿಂತಿದ್ದರು. ಪಕ್ಕದಲ್ಲಿ ಆಳು ಲಿಂಗ ಒಂದು ಕೈಯಲ್ಲಿ ದೊಡ್ಡ ಬಿದಿರಿನ ಕೂಣಿಯನ್ನು, ಇನ್ನೊಂದು ಕೈಯಲ್ಲಿ ಚೀಲವನ್ನು ಹಿಡಿದು ತಲೆಯ ಮೇಲೆ ಗೋಣಿ ಚೀಲವೊಂದನ್ನು ಕವುಚಿಕೊಂಡು ನಿಂತಿದ್ದ. ಏನಣ್ಣ ಎಂದ ಕಿಟ್ಟಿ. ಅವನಿಗೆ ಆಗಲೇ ಗೊತ್ತಾಗಿತ್ತು, ಇವರು ಮಳೆಗಾಲದಲ್ಲಿ ಗದ್ದೆಗೆ ಹತ್ತಿ ಬರುವ 10 ಮೀನನ್ನು ಕಡಿಯಲು ಹೊರಟಿದ್ದಾರೆ ಎಂದು. ಸ್ವಲ್ಪ ಬಾಗಿಲ ಹಾಕಿಕೋ ಅಂತ ಕರೆದೆ ಎಂದೆನ್ನುತ್ತಾ ಗೌಡರು ಬಲಗೈಯಲ್ಲಿದ್ದ ಕತ್ತಿಯನ್ನು ಲಾಟಿನಿಂದ ಎಡಗೈಗೆ ವರ್ಗಾಯಿಸಿ ಮೂಲೆಯಲ್ಲಿದ್ದ ಛತ್ರಿಯನ್ನು ತೆಗೆದುಕೊಂಡರು. ಗೌಡರು ಹೊರಡಲು ಸಿದ್ಧರಾದುದನ್ನು ಕಂಡು ಲಿಂಗ ಬಾಗಿಲ ತಾಳವನ್ನು ಸರಿಸಿ ಬಾಗಿಲನ್ನು ತೆರೆದ. ಬಾಗಿಲನ್ನು ತೆರೆದದ್ದೇ ತಡ, ಭರ್ರನೆ ಥಂಡಿಗಾಳಿ ನುಗ್ಗಿ ಜಗಲಿಯಲ್ಲಿದ್ದ 3 ಮುಖದ ಮೇಲೆ ಮಳೆಯ ಇರಿಚಿಲನ್ನು ಎರಚಿತು. ಹಾಕೊಳ್ಳೋ ಬಾಗಿಲನ್ನ ಎನ್ನುತ್ತಾ ಕತ್ತಲಿನ ಚೂರಿನಂತಿದ್ದ ಕರಿಯ ಛತ್ರಿಯನ್ನು ಬಿಚ್ಚಿಕೊಂಡು ಗೌಡರು ಮೆಟ್ಟಿಲಿಳಿದರು. ಲಿಂಗನು ಅವರ ಹಿಂದೆಯೇ ಇಳಿದು ಕೆಸರನ್ನು ಪಚಕ್ ಪಚಕ್ ಎಂದು ತುಳಿಯುತ್ತಾ ಹೊರಟ. ನೋಡುತ್ತಿದ್ದ ಕಿಟ್ಟಿಗೆ ಲಾಟಿನಿನ ಕ್ಷೀಣ ಬೆಳಕಿನಲ್ಲಿ ಇವರಿಬ್ಬರ 4 ಕಾಲುಗಳು ನಡೆದಂತೆ ಹಿಂದಕ್ಕೆ ಮುಂದಕ್ಕೆ ಆಗುತ್ತಿದ್ದುದು ಕಾಣುತ್ತಿತ್ತು. ಹಲವಾರು ನಿಮಿಷದೊಳಗೆ ಅದು ಮಾಸಿ ಹೋಗಿ ಬರಿಯ ಲಾಟೀನು ಬೆಳಕು ಮಾತ್ರ ಮುಂದುವರೆದಿತ್ತು. ಕೊಂಚ ಹೊತ್ತಿನ ನಂತರ ಅದು ಕರಗಿ ಹೋಯಿತು. ಕಿಟ್ಟಿ ಬಾಗಿಲನ್ನು 3/4 ಭಾಗ ಮಾತ್ರವೇ ಮುಚ್ಚಿ ಹಿಡಿದು ಕತ್ತನ್ನು ಮಾತ್ರ ಹೊರಗೆ ಹಾಕಿಕೊಂಡು ತನ್ನ ತಂದೆಯನ್ನು, ಲಿಂಗನನ್ನು ತನ್ನಲ್ಲಿ ಅಡಗಿಸಿಕೊಂಡ ತಿಮಿರ ಕಬಂಧನ ವಿಶಾಲ ಶರೀರವನ್ನೇ ನೋಡತೊಡಗಿದ. ಕೊಂಚ ತೆರೆದುಕೊಂಡಿದ್ದ ಬಾಗಿಲಿನಿಂದ ಒಳಗಿನ ದೀಪದ ಕ್ಷೀಣ ಕಾಂತಿ ಹೊರಗೆ ಉದ್ದಕ್ಕೆ ಬಿದ್ದಿತ್ತು. ಅದರ ನಡುವೆ ಬೀಳುವ ಮಳೆಯ ಹನಿಗಳನ್ನು ನೋಡುತ್ತಾ ಕಿಟ್ಟಿ ನಿಂತಿದ್ದ. ಮತ್ತೆ ಗಾಳಿ ಭರ್ರನೆ ಬೀಸಿತು. ಕಿಟ್ಟಿಯ ಸಡಿಲಗೊಂಡಿದ್ದ ಎಡಗೈಯಿಂದ ಜಾರಿ ಬಾಗಿಲು ಧಡೀರನೆ ತೆರೆದುಕೊಂಡಿತು. ಲೋ, ಎಂತದದು ಶಬ್ದ ಎಂದು ತಾಯಿ ಚಿನ್ನಮ್ಮನವರು ಒಳಗಿನಿಂದ ಕೂಗಿದರು. ಕಿಟ್ಟಿ ಬೆಚ್ಚಿ ಬಾಗಿಲನ್ನು ಮುಚ್ಚಿ 2 ತಾಳಗಳನ್ನು ಗಟ್ಟಿಯಾಗಿ ಹಾಕಿದ. ಬಾಗಿಲು ಶಬ್ದಕ್ಕೆ ಕಿಟ್ಟಿ 2ನೇ ತಮ್ಮ ಸದಾನಂದ ತೊಟ್ಟಿಲಲ್ಲಿ ಅಳತೊಡಗಿದುದು ಚಿನ್ನಮ್ಮನ ಸೂಕ್ಷ್ಮ ಕಿವಿಗೆ ಕೇಳಿಸಿಯೇ ಬಿಟ್ಟಿತು. ಅವರು ಅಲ್ಲಿಂದಲೇ, ಕಿಟ್ಟಿ, ಸ್ವಲ್ಪ ತೊಟ್ಲು ತೂಗಿ ಮಗುನ ಮಲಗಿಸೋ ಎಂದು ಕೂಗಿದರು. ಕಿಟ್ಟಿ ಓದೋದಕ್ಕಿಂತ ತೊಟ್ಲು ತೂಗೋದೋ ಎಷ್ಟೋ ವಾಸಿ ಎಂದುಕೊಂಡು ತೊಟ್ಟಿಲು ತೂಗಲು ಮಲಗುವ ಮನೆ ಕಡೆ ಹೋದ. ಮಲಗುವ ಮನೆ ಹೊಸ್ತಿಲನ್ನು ಇವನು ದಾಟುತ್ತಿದ್ದಂತೆ ಇವನ 7 ವರ್ಷದ ತಂಗಿ ಸುಭದ್ರ ಎಲ್ಲಿಂದಲೋ ದಡ 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 ಓಡಿ ಬಂದು ತೊಟ್ಟಿಲನ್ನು ತೂಗತೊಡಗಿದಳು. ತಮ್ಮನ ತೊಟ್ಟಿಲು ತೂಗಲು ಅವಳಿಗೆ ಎಲ್ಲಿಲ್ಲದ ಉತ್ಸಾಹ. ಕಿಟ್ಟಿ ಯೋಚಿಸಿದ, ಯಾರು ಮತ್ತೆ ಹೋಗಿ ಓದುತ್ತಾರೆ ಎಂದು. ಅಲ್ಲೇ ಇದ್ದ ಮಂಚದ ಮೇಲೆ ಕುಳಿತುಕೊಂಡ. ಹೊರಗಡೆ ಕತ್ತಲೋ ಕತ್ತಲು, ಶಬ್ದವೋ ಶಬ್ದ, ಗಾಳಿಯ ಬೋರೆನ್ನುವ ಸದ್ದು, ಮಳೆ ಹನಿ ಹೆಂಚಿನ ಮೇಲೆ ಉದುರುವ ಸದ್ದು, ದೂರದಲ್ಲಿ ಜೀರಿಂಡೆಗಳ ಜೀ ಎನ್ನುವ ನಿರಂತರ ನಿನದ. ಕಿಟ್ಟಿ ಸುಮ್ಮನೆ ಹೊರಗಿನ ಕತ್ತಲನ್ನು ದಿಟ್ಟಿಸುತ್ತಾ ಕುಳಿತ. ಸುಭದ್ರ ತೊಟ್ಟಿಲು ತೂಗುತ್ತಲೇ ಇದ್ದಳು. ತೊಟ್ಟಿಲು ಕಿರ್ ಕಿರ್ ಎನ್ನುತ್ತಲೇ ಇತ್ತು. ಕಿಟ್ಟಿ ಕತ್ತಲನ್ನು ಮತ್ತೂ ದಿಟ್ಟಿಸಿದ. ಮಿಂಚು ಫಳ್ಳೆಂದಾಗ ಹೊರಗಡೆ ತಲೆ ಕೆದರಿಕೊಂಡು ತೂಗಾಡುತ್ತಿದ್ದ ತೆಂಗಿನ ಮರದ ಕರಿಯ ಆಕೃತಿ ಒಂದು ಕ್ಷಣ ಹೊಳೆಯುತ್ತಿತ್ತು. ಆದರೆ ಮರುಕ್ಷಣವೇ ಕತ್ತಲ ತೋಳ ತೆಕ್ಕೆಯಲ್ಲಿ ಕರಗಿ ಮರೆಯಾಗುತ್ತಿತ್ತು. ಸುಭದ್ರ ಮಗು ಮಲಗಿದುದನ್ನು ಕಂಡು ತೊಟ್ಟಿಲು ತೂಗುವುದನ್ನು ನಿಲ್ಲಿಸಿ ಬಂದು ತನ್ನ ಪಕ್ಕದಲ್ಲಿ ಕುಳಿತಿದ್ದು ಕಿಟ್ಟಿಗೆ ಗೊತ್ತಾಗಲಿಲ್ಲ. 4-6 ನಿಮಿಷವಾಯಿತು. ಸುಭದ್ರ ಸುಮ್ಮನೆ ಕುಳಿತಿದ್ದಳು.
ಇನ್ನೂ ಒಂದೆರಡು ನಿಮಿಷ ಕಳೆಯಿತು. ಸುಭದ್ರಳಿಗೆ ಕೊಂಚ ಬೇಜಾರಾಯಿತು. ಮೆಲ್ಲಗೆ, ಸದಾನಂದ ಹೆಂಗಣ ಹುಟ್ತಾ ಎಂದಳು. ಹೆಂಗಪ್ಪ ನಂಗೊತ್ತಿಲ್ಲ. ಯಾಕಣ್ಣ ನಿಂಗೊತ್ತಿಲ್ಲ? ಯಾಕೋ ಅಂತೂ ನಂಗೊತ್ತಿಲ್ಲ. ಕಿಟ್ಟಿ ಕಿಟಕಿಯಾಚೆ ಕತ್ತಲನ್ನೇ ದೃಷ್ಟಿಸುತ್ತಾ ಮಾತನಾಡುತ್ತಿದ್ದ. ಸದಾನಂದ ಹೇಗೆ ಹುಟ್ಟಿದ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ತನಗೆ ಅನೇಕ ವಿಚಾರಗಳು ಗೊತ್ತಿಲ್ಲ ಎಂಬುದು ಮಾತ್ರ ಗೊತ್ತಿತ್ತು. ಸುಭದ್ರ ಎಷ್ಟೋ ಸಾರಿ ಮಳೆ ಏಕೆ ಬೀಳುತ್ತದೆ, ಕತ್ತಲೆಂದರೇನು, ಮಿಂಚೆಂದರೇನು ಮುಂತಾಗಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಕಿಟ್ಟಿ ಎಂದಿನಂತೆಯೇ ನಂಗೊತ್ತಿಲ್ಲಪ್ಪ ಎಂಬ ಉತ್ತರವನ್ನೇ ಕೊಡಬೇಕಾಗಿತ್ತು. ಸ್ವಲ್ಪ ಒತ್ತಣ್ಣ. ಥು, ಯಾಕೆ? ಕಿಟ್ಟಿ ಕಿಟಕಿ ಕಡೆಗೆ ನೋಡುತ್ತಲೇ ಕೇಳಿದ. ನಂಗಿನ್ನು ಜಾಗ ಬೇಕು ಎಂದಳು ಸುಭದ್ರ. ಏಕೋ ಕಿಟ್ಟಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಿಗೆ ಬಂದಿತು. ನಿನ್ನೆ ದಿನ ಇದೇ ಹೊತ್ತು ತಂದೆ ಎಲ್ಲಿಗೋ ಹೋದವರು ಇನ್ನೂ ಬಂದಿರಲಿಲ್ಲ. ತಾಯಿ ಮಗುವನ್ನು ಮಲಗಿಸುತ್ತಾ ಮಲಗುವ ಮನೆಯಲ್ಲೇ ಇದ್ದರು. ಓದುತ್ತಿದ್ದ ಪುಸ್ತಕವನ್ನು ಮೆಲ್ಲಗೆ ತಳ್ಳಿ ಕಿಟ್ಟಿ ಕುಳಿತ. ಪಕ್ಕದಲ್ಲಿ ತಂಗಿ ಸುಭದ್ರೆ ಏನನ್ನೋ ಗೀಚುತ್ತಾ ಕುಳಿತಿದ್ದಳು. ಕಿಟ್ಟಿಗೆ ಕುಳಿತು ಕುಳಿತು ಬೇಜಾರಾಗಿ ಕಡೆಗೆ ಸುಭದ್ರಳ ಸ್ಲೇಟು ತೆಗೆದುಕೊಂಡು ಅವಳಿಗೆ ಕೋತಿ ಬರೆಯುವುದನ್ನು ತೋರಿಸಿದ. ಅವಳು 4 ಬಾರಿ ಬರೆದು ಅಳಿಸಿ ಕಡೆಗೊಮ್ಮೆ ಚೆನ್ನಾಗಿ ಬರೆದೆ ಎನಿಸಿತು ಎಂದು ಕಾಣುತ್ತದೆ, ಅಮ್ಮನಿಗೆ ತೋರಿಸಿ ಬರ್ತೇನೆ ತಾಳು ಎಂದು ಹೇಳಿ ಎದ್ದು ಹೋದಳು. ಸರಿ. ಕಿಟ್ಟಿ ಪುಸ್ತಕ ತೆರೆದು ನರಿ ದ್ರಾಕ್ಷಿ ಹಣ್ಣಿಗೆ ನೆಗೆಯುತ್ತಿರುವ ಚಿತ್ರಕ್ಕೆ ಪೆನ್ಸಿಲ್ನಿಂದ ಬಣ್ಣ ಹಾಕುತ್ತಾ ಕುಳಿತ. ಬಣ್ಣ ಎಲ್ಲ ಹಾಕಿ ಮುಗಿದರೂ ತಂಗಿ ಬರಲೇ ಇಲ್ಲ. ಚಿತ್ರ ತೋರಿಸ ಹೋದವಳು ಮಲಗುವ ಮನೆಯಲ್ಲೇ ಬೆಚ್ಚಗೆ ಕುಳಿತಿದ್ದಳು. ಸುತ್ತ ಗಾಳಿ ಬಹುರನೆ ಬೀಸುತ್ತಿತ್ತು. ಜೊತೆಗೆ ತೆರೆಯದ ಕಿಟಕಿಯೊಂದರ ಸಂದಿಯಲ್ಲಿ ಗಾಳಿ ಕುಯ್ ಎಂದು ಸಿಳ್ಳು ಹಾಕುತ್ತಿತ್ತು. ಆ ಸಿಳ್ಳು ಗಾಳಿ ಬರ್ರನೆ ಬೀಸಲು ಜೋರಾಗುತ್ತಿತ್ತು. ನಿಧಾನವಾಗಲು ಸಿಳ್ಳು ನಿಧಾನವಾಗುತ್ತಿತ್ತು. ಕಿಟ್ಟಿಗೆ ಕೊಂಚ ಭಯವಾಯಿತು. ಅಮ್ಮನ ಹತ್ತಿರ ಹೋಗುವಂತಿಲ್ಲ, ಓದು ಎಂದು ಬೈಯುತ್ತಾಳೆ. ಬಚ್ಚಲಲ್ಲಿ ಹತ್ತಿರ ಲಿಂಗ ಸಾಮಾನ್ಯವಾಗಿ ಈ ಹೊತ್ತಿನಲ್ಲಿ ಹಲಸಿನ ಬಿತ್ತ ಸುಡುತ್ತಾ ಕೂರುವುದು ವಾಡಿಕೆ. ಆದ್ದರಿಂದ ಕಿಟ್ಟಿ ಮೆಲ್ಲನೆ ಎದ್ದು ಬಚ್ಚಲ ಮನೆಯ ಕಡೆ ನಡೆದ. ಅಲ್ಲಿ ಲಿಂಗ ಬೆಚ್ಚಗೆ ಇಹಪಹರಗಳ ಪರಿವೇ ಇಲ್ಲದೆ ಬೆಂಕಿಯನ್ನೇ ನೋಡುತ್ತಾ ಕುಳಿತಿದ್ದ. ಅವನ ತೆರೆದ 2 ಕಣ್ಣುಗಳಲ್ಲಿಯೂ ಒಲೆಯ ಬೆಂಕಿ ಪ್ರತಿಬಿಂಬಿತವಾಗಿ 2 ಚಿಕ್ಕ ಬೆಂಕಿಗಳು ಉರಿಯುತ್ತಿದ್ದವು. ಅವು ಒಲೆಯ ಬೆಂಕಿ ಓಲಾಡಿದಾಗ ಓಲಾಡಿ, ದಗದಗಿಸಿದಾಗ ದಗದಗಿಸಿ, ಕಿಡಿಕಾರಿದಾಗ ಕಿಡಿಕಾರುತ್ತಿದ್ದವು.